ಸೊ ಬನ್ನಿ ಆಗಿದೆ ಮೊದಲನೇ ಸ್ಟೆಪ್ ನ ಮಾಡೋಣ. ಸೊ ಮೊದಲನೇ ಸ್ಟೆಪ್ ಇವಾಗ ತಾನೇ ನೋಡ್ಕೊಂಡು ಬಂದ್ರಿ, ಅದೇ ರೀತಿ ನಾನು ನಿಮಗೆ ಹೇಳಿಕೊಡ್ತಾ ಇದ್ದೀನಿ. ಫಸ್ಟ್ ಸ್ಟೆಪ್ ಹೇಗಿರುತ್ತೆ ಅಂದ್ರೆ, ನಿಮ್ಮ ಕಾಲ ಎರಡು ಟೋ ಏನಿದೆ ಅದನ್ನ ಒಳಗಡೆ ತಗೊಳ್ತೀರಾ ಇಷ್ಟೇ. 1. ಸೊ ಸೇಮ್ ಟೈಮ್ ನಿಮ್ಮ ಲೆಫ್ಟ್ ಹ್ಯಾಂಡ್ ಏನಿದೆ ಅದು ಇಲ್ಲಿ ಬರುತ್ತೆ, ನಿಮ್ಮ ಭುಜ ಹತ್ರ, ಮತ್ತೆ ರೈಟ್ ಹ್ಯಾಂಡ್ ಒಳಗಡೆ ಆಗುತ್ತೆ ಈ ಗ್ಯಾಪ್ ಅಲ್ಲಿ. 1 ರೆಡಿ 5 6 7 8 1 ಇಷ್ಟೇ 1. ಸೊ ಕಾಲು ಮತ್ತೆ ನಿಮ್ಮ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ನಾಲ್ಕು ಒಟ್ಟಿಗೆ ಮಾಡಬೇಕಾಗುತ್ತೆ. 5 6 7 8 1. ಇದಾದ ನಂತರ ಸೆಕೆಂಡ್ ಸ್ಟೆಪ್ ಏನಿದೆ ಅದನ್ನ ರೈಟ್ ಲೆಗ್ ಮೇಲೆ ಹಾಪ್ ಮಾಡ್ತೀರಾ. ಹಾಪ್ ಅಂದ್ರೆ ಒಂದು ಜಂಪ್ ತರ. ಸೊ ಹಾಪ್ ಮಾಡಿದ್ರೆ ಲೆಫ್ಟ್ ಲೆಗ್ ಮೇಲೆ ಹೋಗುತ್ತೆ ನೋಡಿ, ಇಲ್ಲಿಂದ 1 5 6 7 8 1 2 3 5 6 7 8 1 2. ಸೊ ನೀವು ರೈಟ್ ಹ್ಯಾಂಡ್ ಹಿಂಗೆ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಹಿಂಗೆ ಹೋಗುತ್ತೆ. ಸೊ ಲೆಫ್ಟ್ ಲೆಗ್ ಸ್ವಲ್ಪ ಮೇಲೆ ನಿಮ್ಮಲ್ಲಿ ಕಟ್ಟಾಗಿದೆ, ಪುಷ್ ಮೇಲೆ ಹೋಗುತ್ತೆ. 1 2. ಇದಾದ ನಂತರ ಲೆಫ್ಟ್ ಲೆಗ್ನ ಕೆಳಗಡೆ ಇರ್ತೀರಾ, ರೈಟ್ ಲೆಗ್ ಟೋ ಏನಿದೆ ಅದನ್ನ ಪ್ಲೇಸ್ ಮಾಡ್ತೀರಾ. ರೆಡಿ 5 6 7 8 1 2 3. ಸೊ ಕೈ ಇಲ್ಲೇ ಇರುತ್ತೆ, ಈ ಕೈನೂ ಇಲ್ಲೇ ಇರುತ್ತೆ. ಸೆಕೆಂಡ್ ಸ್ಟೆಪ್ ಅಲ್ಲಿ ಮಾತ್ರ ಓಪನ್ ಮಾಡ್ತೀರಾ. ಥರ್ಡ್ ಸ್ಟೆಪ್ ಇಲ್ಲಿ ಬರುತ್ತೆ. 1 2 3 5 6 7 8 1 2 3. ಈಸಿ. 5 6 7 8 1 2 3. ಇದಾದ ನಂತರ ಲೆಫ್ಟ್ ಲೆಗ್ ಅಲ್ಲೇ ಇರುತ್ತೆ, ರೈಟ್ ಲೆಗ್ ಇರುತ್ತೆ ಅದು ಹೀಲ್ ಫ್ಲೋರ್ ಮೇಲೆ ಇಡ್ತೀರಾ. 1 ಇಟ್ಟಾಗ ನಿಮ್ಮ ಲೆಫ್ಟ್ ಹ್ಯಾಂಡ್ ಹೇಗೆ ಬಂದಿದೆ ಅದು ಮೇಲೆ 1 5 6 7 8 1 2 3. ಇದಾದ ನಂತರ 4 ಮತ್ತೆ 5th 6th ಕೌಂಟ್ ಇದೆ. ಸೊ ಇದು ಹೇಗೆ ಹೋಗುತ್ತೆ ಅಂದರೆ 1 2 3 1 2 3 ಚ ಚ. ಸೊ ಆ ಮ್ಯೂಸಿಕ್ಗೆ ಈ ಸ್ಟೆಪ್ನ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಹೀಗೆ ಮಾಡೋಣ. 5 6 7 8 1 2 3 4. ಸೊ 4 ಲೆಫ್ಟ್ ಎಲ್ಬೋ ಮೇಲೆ ಹೋಗುತ್ತೆ, ರೈಟ್ ಹ್ಯಾಂಡ್ ಇಲ್ಲೇ ಇರುತ್ತೆ. 4. 5th ಕೌಂಟ್ಗೆ ನೀವು ಥರ್ಡ್ ಕೌಂಟ್ ಏನು ಮಾಡಿರ್ತೀರಾ, ಇಲ್ಲಿ ವಾಪಸ್ ಅಲ್ಲಿಗೆ ಬರ್ತೀರಾ. ಇದಾದ ನಂತರ 5th ಕೌಂಟ್ಗೆ ಮತ್ತೆ ಸೆಂಟರ್. ಲಾಸ್ಟ್ 6th ಕೌಂಟ್ ಏನಿದೆ ಅದು ಸ್ಟಡಿಯಾಗಿ ಇಟ್ಕೊಳ್ತೀರಾ. ಓಕೆನಾ. ಸೊ ನಿಮ್ಮ ಲೆಫ್ಟ್ ಹ್ಯಾಂಡ್ ಇಲ್ಲೇ ಇರುತ್ತೆ, ಸೆಕೆಂಡ್ ಕೌಂಟ್ ಮಾತ್ರ ಓಪನ್ ಮಾಡ್ತೀರಾ, ಆಮೇಲೆ ಇಲ್ಲೇ ಇರುತ್ತೆ ಎಂಟೈರ್ ಸೌಂಡ್, ಎಂಟೈರ್ ಸ್ಟೆಪ್. 5 6 7 8 1 2 3 1 2 3. ಈಸಿ. ಇನ್ನೊಂದ್ಸಲ ಸ್ವಲ್ಪ ನಿಧಾನ ಮಾಡೋಣ. 5 6 7 8 1 2 3 4 5 6. Easy. 1 2 3 4 5 6 5 6 7 8 1 2 3 1 2 3. Easy. 5 6 7 8 1 2 3 1 2 3. ಸೊ ಈ ರೀತಿ ಸಾಂಗ್ ಅಲ್ಲಿ 3 ಸಲ ಮಾಡ್ತೀರಾ. ಇದಾದ್ಮೇಲೆ ಲಾಸ್ಟ್ 4th ಟೈಮ್ ಅಲ್ಲಿ ಏನು ಮಾಡೋದು, ಆಮ್ಲೇಟ್. ಸೊ ಈ ಆಮ್ಲೇಟ್ ನಿಮ್ಗೆ ಗೊತ್ತಿಲ್ಲ ಅಂದರೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಈ ಕಡೆ ಬರ್ತಾ ತಾಯಿ ಪ್ರೆಸ್ ಮಾಡಿದ್ರೆ ಆ ವಿಡಿಯೋ ನೀವು ಹೋಗಿ ಕಲ್ತ್ಕೊಂಡು ಬರ್ತೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಈಸಿ. ಲಾಸ್ಟ್ ಪೊಸಿಷನ್ಗೆ ಬರ್ತೀವಿ. ಥರ್ಡ್ ಟೈಮ್ ಮಾಡಿದ್ಮೇಲೆ ಇಲ್ಲಿಂದ ಲೆಫ್ಟ್ ಹ್ಯಾಂಡ್ ಕೆಳಗಡೆ ಹೋಗುತ್ತೆ, ರೈಟ್ ಹ್ಯಾಂಡ್ ಮೇಲೆ ಬರುತ್ತೆ. ಸೊ ರೈಟ್ ಹ್ಯಾಂಡ್ ಮೇಲೆ ಬಂದಾಗ ರೈಟ್ ಲೆಗ್ ಮುಂದೆ 1 ಫ್ಲೋರಲ್ಲಿ ಸ್ಲೈಡ್ ಮಾಡ್ತೀರಾ. 1 ಸೊ ಕೈಯಿಂದ 1 2 ಲೆಫ್ಟ್ ಹ್ಯಾಂಡ್ ಹೋಗುತ್ತೆ, ರೈಟ್ ಆರ್ಮ್ ಬೇರಿಂದ ಲೆಫ್ಟ್ ಆರ್ಮ್ ಹೋಗುತ್ತೆ. ಸೊ ನಿಮ್ಮ ಫುಟ್ವರ್ಕ್ ತುಂಬಾ ಸಿಂಪಲ್ ಆಗಿದೆ. ಫುಟ್ವರ್ಕ್ ಮಾಡ್ಕೊಳ್ಳಿ. ನಿಮ್ಮ ಸ್ಟಡಿ ಆದಮೇಲೆ 1 2 3 ಟರ್ನ್. ಇಷ್ಟೇ ಸಿಂಪಲ್. ರೈಟ್ ಟೋ ಮುಂದೆ, ಲೆಫ್ಟ್ ಟೋ, ಆಮೇಲೆ ಟರ್ನ್ ಮಾಡ್ತೀರಾ. ಓಕೆ. 5 6 7 ನಿಮ್ಮ ಕೈ ಜೊತೆ ಮಾಡಿ 1 2 3 ಟರ್ನ್. ಇದಾದ ನಂತರ ಕೈ ಮಾಡ್ತಾರೆ, ಮಾಡಿ 1 ಜಸ್ಟ್ ಈ ಕ್ಯಾಮ್ರಾ ಪುಷ್ ಮಾಡ್ತಾರೆ. ಬಟ್ ನಾನು ವಿಡಿಯೋದಲ್ಲಿ ಡ್ಯಾನ್ಸ್ ನೋಡಿದ್ರೆ
ಮೇಲ್ಗಡೆ ಮಾಡಿ. ಫಸ್ಟಿಂದ ಇಲ್ಲಿವರೆಗೂ ಮಾಡಿ. 5 6 7 8 1 2 3 4 5 6 5 6 7 8 1 2 3 4 5 6. ಸೊ ಈ 3 ಸಲ ಆದಮೇಲೆ ವೇ ಟರ್ನ್ 1 2 ಇಷ್ಟೇ. ಸೊ ಇದು ಫಸ್ಟ್ ಬ್ಲಾಕ್. ಈಗ ನೆಕ್ಸ್ಟ್ ಬ್ಲಾಕ್ ಏನಿದೆ ಅದು ಲಿರಿಕ್ಸ್ ಆಗಿರುತ್ತೆ. ನನ್ನ ವಿಡಿಯೋದಲ್ಲಿ ನೀವು ನೋಡಿದ್ರೆ ನಾನು ಸ್ಟೆಪ್ಸ್ ಮಾಡಿದ್ದೀನಿ. ಸೊ ಆ ಸ್ಟೆಪ್ಸ್ ನಿಮಗೆ ಈಗ ಹೇಳ್ಕೊಡ್ತೀನಿ. ಸೊ ಲಿರಿಕ್ಸ್ ಹೀಗಿದೆ: ಹೆಸರು ಮಾಡು ಹಸಿರಾಗಿರುವ ಹಾಗೆ, ಉಸಿರು ಹೋದರೂ ಹೆಸರಿರುವ ಹಾಗೆ. ಸೊ ಸಕಾಲಾಗಿದೆ ಲೈನ್ಸ್. ಸೊ ಈ ಲೈನ್ಸ್ಗೆ ಇವಾಗ ಸ್ಟೆಪ್ಸ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡ್ತೀರಾ, ರೈಟ್ ಲೆಗ್ನ ಕ್ರಾಸ್ ಮಾಡ್ತೀರಾ 1. ಸೊ ಇದು ರೈಟ್ ಲೆಗ್, ಇಲ್ಲಿಂದ ಲೆಫ್ಟ್ ಕ್ರಾಸ್ ಮಾಡ್ತೀರಾ. ಲೆಫ್ಟ್ ಲೆಗ್ ಇಲ್ಲೇ ಇರುತ್ತೆ. ಓಕೆನಾ? 5 6 7 8 1. ಸೊ 1 ಲೆಗ್ ಮಾಡಿದ್ರೆ ಕೈ ಏನು ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಇಲ್ಲಿ ಬೆಂಡ್ ಆಗುತ್ತೆ. ಸೊ ಎಲ್ಬೋ ಕೆಳಗಡೆ, ರೈಟ್ ಹ್ಯಾಂಡ್ ಮೇಲೆ ಆಗುತ್ತೆ. 1 2. ಸೊ ಫಸ್ಟ್ ಕೌಂಟು ರೈಟ್ ಲೆಗ್ ಕ್ರಾಸ್ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಕೆಳಗಡೆ, ರೈಟ್ ಹ್ಯಾಂಡ್ ಮೇಲೆ ಆಗುತ್ತೆ. 1. ನೀವು ಲುಕ್ ನೋಡ್ಬೇಕಾದ್ರೆ ಕೆಳಗಡೆ ಕೊಡ್ಬೋದು, ಇಲ್ಲ ಕ್ಯಾಮ್ರಾ ಕೂಡ ನೋಡ್ಬೋದು. 1 ಅಥವಾ 1. ಸೊ ಕೈಯಲ್ಲಿ ಎರಡು ಫಿಂಗರ್ಸ್ ಕ್ಲೋಸ್ ಮಾಡಿರ್ತಾರೆ, ಎರಡು ಕೈಯನ್ನು ಇಷ್ಟೇ. ರೆಡಿ? 5 6 7 8 1. ರೆಡಿ? 5 6 7 8 1. ಸೊ ಇದಾದ ನಂತರ ಸೆಕೆಂಡ್ ಸ್ಟೆಪ್, ಇಲ್ಲಿಂದ ಲೆಫ್ಟ್ ಲೆಗ್ನ ಕ್ರಾಸ್ ಮಾಡ್ತೀರಾ ಅಷ್ಟೇ. ಉಲ್ಟಾ ಲೆಫ್ಟ್ ಲೆಗ್ನ ಕ್ರಾಸ್ ಮಾಡ್ತೀರಾ. ರೈಟ್ ಹ್ಯಾಂಡ್ ಕೆಳಗಡೆ ಬರುತ್ತೆ, ಲೆಫ್ಟ್ ಹ್ಯಾಂಡ್ ಮೇಲ್ಗಡೆ ಬರುತ್ತೆ. ಸೊ ನೀವೇನು ಮಾಡಿದ್ರಿ ಫಸ್ಟ್ ಸ್ಟೆಪ್ಪು, ಅದು ಎಕ್ಸಾಕ್ಟ್ಲಿ ಆಪೋಸಿಟ್ ಮಾಡ್ತೀರಾ. ರೆಡಿ? 5 6 7 8 1 2. ಈಸಿ. ಸೊ ಕೈ ಹೀಗೆ ಹೋಗುತ್ತೆ. 1 ರೈಟ್ ಹ್ಯಾಂಡ್ ಮೇಲೆ, ಲೆಫ್ಟ್ ಹ್ಯಾಂಡ್ ಇಲ್ಲಿ. 2ಗೆ ಈ ಚೇಂಜ್ ಆಗುತ್ತೆ. ಆಟೋಮೆಟಿಕಲಿ ನಿಮ್ಮ ಒಬ್ಬ ಬಾಡಿ ಕೂಡ ಚೇಂಜ್ ಆಗುತ್ತೆ, ಲೆಫ್ಟ್ ರೈಟ್. ಸೊ ಫುಟ್ವರ್ಕ್ ಒಂದ್ಸಲ ಮಾಡಿಕೊಳ್ಳಿ. 1 2. ಓಕೆ, ಇವಾಗ ಕೈ ಜೊತೆ ಮಾಡಿ. 5 6 7 8 1 2. ಓಕೆ, ಇದಾದ ನಂತರ ನೆಕ್ಸ್ಟ್ ಸ್ಟೆಪ್, ಇದು ಹೆಸರು ಮಾಡು. ನೆಕ್ಸ್ಟ್ ಥರ್ಡ್ ಸ್ಟೆಪ್ ಏನು ಮಾಡ್ತೀರಾ, ಲೆಗ್ನ ರೈಟ್ ಲೆಗ್ ಇಂದ ಇರುತ್ತೆ, ಅದನ್ನ ಪಕ್ಕಕ್ಕೆ ಇಡ್ತೀರಾ, ಬಟ್ ಒಂದು ಜಂಪ್ ತಗೊಳ್ತೀರಾ, ಹಾಫ್. ಸೊ ಫುಟ್ಬಾಲ್ ಮಾಡ್ಕೊಳ್ಳಿ. ರೈಟ್ ಲೆಗ್, ಲೆಫ್ಟ್ ಲೆಗ್, ಒಂದು ಹಾಫ್ ಮಾಡ್ತೀರಾ, ಲೆಗ್ಸ್ ಓಪನ್ ಆಗುತ್ತೆ ಇಷ್ಟ. ಸೊ ಫಸ್ಟ್ ಪೊಸಿಷನ್ ಏನು ಇದ್ದೀರಾ, ಇಲ್ಲಿ ಮತ್ತೆ ಬರ್ತೀರಾ ಥರ್ಡ್ ಕೌಂಟರ್. ರೆಡಿ? 5 6 7 8 1 2 3. ಸೊ 3 ಆದ್ಮೇಲೆ ನೆಕ್ಸ್ಟು ಹೆಸರು ಮಾಡು ಹಸಿರಾಗುವ ಹಾಗೆ. ಸೊ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀರಾ, ನಿಮ್ಮ ಶರ್ಟ್ ಅಥವಾ ಏನಾದ್ರು ಹಾಕೊಂಡಿದ್ರೆ ಜಾಕೆಟ್ ಇರ್ತೀರ, ಅದನ್ನು ಜಸ್ಟ್ ಕ್ಲಿಕ್ ಮಾಡಿ ಸೈಡ್ 1 2. ಸೊ 1ಗೆ ನಿಮ್ಮ ರೈಟ್ ಲೆಗ್ನಿಂದ ಇಲ್ಲಿಂದ ರೈಟ್ ಸೈಡ್ ಹಾಫ್ ಆಗುತ್ತೆ, ಲೆಫ್ಟ್ ಲೆಗ್ನ ಈ ರೀತಿ ಕಿಕ್ ಮಾಡ್ತೀರಾ. ಸೊ ಫುಟ್ಬಾಲ್ ಫಸ್ಟ್ ನೋಡ್ಕೊಳ್ಳಿ. 1 ರೈಟ್ ಲೆಗ್ನ ಹಾಫ್ ಮಾಡ್ತೀರಾ, ಲೆಫ್ಟ್ ಲೆಗ್ನ ಸೇಮ್ ಟೈಮ್ ಸೈಡ್ ಕಿಕ್ ಮಾಡ್ತೀರಾ ಹೀಗೆ. ಸೊ ಇಲ್ಲಿಂದ ಈಗ ಜಂಪ್ ಮಾಡಿ ಹೀಗೆ ಕುಂಟೆಯಲ್ಲಿ ಆಡ್ತೀವಲ್ಲ, ಹಾಫ್ ಸ್ಕಾಚ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ಸೊ ಅದನ್ನು 1 ಸೇಮ್ ಟೈಮ್ ಹಾಫ್ ಮಾಡ್ತೀರಾ, ಲೆಫ್ಟ್ ಲೆಗ್ನ ಸೈಡ್ಗೆ ಕಿಕ್ ಮಾಡಬೇಕು. ರೆಡಿ? 5 6 7 8 1. ಮತ್ತೆ ಲೆಫ್ಟ್ ಲೆಗ್ ಕೆಳಗಡೆ ಇಟ್ಬಿಟ್ಟು ರೈಟ್ ಲೆಗ್ ಲಿಫ್ಟ್ ಮಾಡಿ, ಲೆಫ್ಟ್ ಈ ಥರ ಮಾಡ್ತೀರಾ. 2 ಇಷ್ಟೇ. 5 6 7 8 1 2. 5 6 7 8 1. ಇಟ್ಬಿಟ್ಟು ನೆಕ್ಸ್ಟ್ ಆಫ್ ಮಾಡಬೇಕು. 2. ಸೊ ಸ್ವಲ್ಪ ಫಾಸ್ಟಾಗಿ ಮಾಡಿದ್ರೆ 1 2 ಈ ಥರ ಬರುತ್ತೆ. ಸೊ ಇದ್ರ ಜೊತೆಗೆ ಕೈನ 1 2 ಮಾಡ್ತೀವಿ. 5 6 7 8 3 ಆಗುತ್ತೆ. ನೆಕ್ಸ್ಟು 1 2. ಸೊ ಇದನ್ನ ನೀವು ಹೀಗಾದ್ರೂ ಮಾಡ್ಬೋದು ಅಥವಾ ಹೀಗೆ ಡಯಾಗ್ನಲ್ ಆಗೋದು ಮಾಡ್ಬೋದು. ಫಸ್ಟ್ ಸ್ಟೆಪ್ ಮುಗಿಸ್ತೀರಾ 1 2 3 ಆದ ನಂತರ 4 6 ಹೀಗೂ ಮಾಡ್ಬೋದು. ಸೊ ಇದನ್ನಿಷ್ಟು ಒಟ್ಟಿಗೆ ಮಾಡೋಣ. 5 6 7 8 1 2 3 1 2. ಸೊ ಸಾಂಗ್ ಜೊತೆ ಮಾಡೋಣ, ಲಿರಿಕ್ಸ್ ಜೊತೆ. 5 6 7 8 ಹೆಸರು ಮಾಡು ಹಸಿರಾಗೋ ಹಾಗೆ, ಹಸಿರಿರೋ ಹಾಗೆ. 5 6 7 8 ನಿಧಾನಕ್ಕೆ ಮಾಡೋಣ. ಹೆಸರು ಮಾಡು ಹಸಿರಾಗೋ ಹಾಗೆ, ಹಸಿರಿರೋ ಹಾಗೆ. 5 6 7 8
ಹೆಸರು ಮಾಡು ಹಸಿರಿರೋ ಹಾಗೆ. ಓಕೆ, ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ ಬಿಕಾಸ್ ಸಾಂಗ್ ಇಷ್ಟು ಸ್ಲೋ ಇಲ್ಲ, ಇನ್ನೊಂದು ಸ್ವಲ್ಪ ಫಾಸ್ಟ್ ಆಗಿ ಬರುತ್ತೆ. ರೆಡಿ? 5 6 7 8. ಹೆಸರು ಮಾಡು ಹಸಿರಾಗೋ ಹಾಗೆ. ಈಸಿ. ಸೊ ನೆಕ್ಸ್ಟ್ ಬ್ಲಾಕ್, ಉಸಿರು ಹೋದರೂ ಹೆಸರಿರೋ ಹಾಗೆ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಏನು ಮಾಡ್ತೀವಿ, ಡ್ಯಾಬ್ ಮಾಡ್ತೀವಿ. ಕೈ ಹೀಗಿರುತ್ತೆ ಫಸ್ಟು, ಸೆಕೆಂಡ್ ಟೈಮ್ ಮಾಡುವಾಗ ಇಲ್ಲಿ ಹೋಗುತ್ತೆ. ಸೊ ರೈಟ್ ಹ್ಯಾಂಡ್ ಮೇಲೆ ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಮೇಲೆ ತಗೋತೀರಾ. ಸೊ ನಾವು ಇದನ್ನ ಡ್ಯಾಬ್ ಅಂತ ಕರಿತೀವಿ. ನೀವು ನೋಡಿರ್ತೀರ ಸರ್. ಸೊ ನೋಡಿದ್ರೆ ಈಗ ಹೇಳ್ಕೊಡ್ತೀವಿ, ಮಾಡ್ತೀವಿ. ರೈಟ್ ಹ್ಯಾಂಡ್ ಬೆಂಡ್ ಮಾಡ್ತೀರಾ, ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗುತ್ತೆ 1. ಮತ್ತೆ ಸೇಮ್ ಉಲ್ಟಾ, ಲೆಫ್ಟ್ ಹ್ಯಾಂಡ್ ಮೇಲೆ ಹೋಗುತ್ತೆ, ರೈಟ್ ಹ್ಯಾಂಡ್ ಮೇಲೆ ಹೋಗುತ್ತೆ 2. ಸೊ ನಿಮ್ಮ ತಲೆ ಏನಿದೆ ಇಲ್ಲಿ ಪ್ಲೇಸ್ ಮಾಡ್ತೀರಾ ಹೀಗೆ 1 2. ಈಗ ನೆಕ್ಸ್ಟು ಮುಗೀತು, ಇದಾಯಿತು. ಇದಾದ್ಮೇಲೆ ನೆಕ್ಸ್ಟ್ ಬ್ಲಾಕು ಫುಟ್ವರ್ಕ್ ನೋಡ್ಕೊಳ್ಳಿ. ಫಸ್ಟು ಸ್ಟೆಪ್ನ ಮಾಡಿ ತೋರಿಸ್ತೀನಿ. ಸೊ ನೋಡ್ಕೊಳ್ಳಿ, ಆನಂತರ ಅದನ್ನ ನಿಮಗೆ ಬ್ರೇಕ್ ಮಾಡಿ ಒಂದೊಂದು ಸ್ಟೆಪ್ನ ಹೇಳ್ಕೊಡ್ತೀನಿ. 5 6 7 8 1 2 3 4. ಸೊ ರೆಡಿ? ಸೊ ಈ ಸ್ಟೆಪ್ನ ಹೇಗೆ ಮಾಡೋದು, ಫಸ್ಟು ಇಲ್ಲಿ ಇಟ್ಕೊಂಡು ಇಲ್ಲಿಂದ ರೈಟ್ ಲೆಗ್ನ ಹಾಕ್ ಮಾಡ್ತೀರಾ, 1 ಲೆಫ್ಟ್ ಲೆಗ್ನ ಜಾಯಿನ್ ಮಾಡ್ತೀರಾ. ಸೊ 1 2 3 ಲೆಫ್ಟ್. ರೆಡಿ? 5 6 7 8. ರೈಟ್ ಲೆಗ್ನ ಲಿಫ್ಟ್ ಮಾಡಿ ಪ್ಲೇಸ್ ಮಾಡ್ತೀರಾ, ಸೇಮ್ ಟೈಮ್ ಲೆಫ್ಟ್ ಲೆಗ್ ಮೇಲೆ ಹೋಗುತ್ತೆ. 1 2 2 ಪ್ರಿಪೇರ್ ಮಾಡಿಕೊಂಡು ನೆಕ್ಸ್ಟ್ ಸ್ಟೆಪ್ಗೆ ರೈಟ್ ಲೆಗ್ನ ಬೆಂಡ್ ಮಾಡಿ ಲೆಫ್ಟ್ ಲೆಗ್ನ ಮೇಲೆ ಎತ್ತೀರಾ. ಸೊ 1 2 3 5 6 7 8 1 2 3. ಬಾಡಿ ಕೂಡ ರೈಟ್ ಸೈಡ್ ಬೆಂಡ್ ಆಗುತ್ತೆ. ಇಲ್ಲಿ ಬೆಂಡ್ ಆಗುವಾಗ ನೀವು ಡ್ಯಾಬ್ ಮಾಡಬೇಕು. 1 2 3 5 6 7 8 1 2 3. ಸೊ ನೀವು ಇಷ್ಟೇ ಹೇಗೆ ಮಾಡಬೇಡಿ, ಅದೇ ಥರನೇ ಬಟ್ ಪುಟ್ಟಾಗಿ ಮಾಡ್ತೀರಾ ಅಷ್ಟೇ. 1 2 3. ಸೇಮ್ ಲೆಫ್ಟ್ ಸೈಡ್ ಮಾಡ್ತೀರಾ. ರೆಡಿ? 5 6 7 8. ಲೆಫ್ಟ್ ಲೆಗ್ ಇರಬೇಕು, ರೈಟ್ ಲೆಗ್ ಮೇಲೆ ಇರಬೇಕು. ರೈಟ್ ಲೆಗ್ ಇಟ್ಟಿದ್ಮೇಲೆ ಲೆಫ್ಟ್ ಲೆಗ್ ಇರಲಿಕ್ಕೆ ಈಗ ಬೆಂಡ್ ಮಾಡಬೇಕು. ಸೊ ಆ್ಯಕ್ಚುಲಿ 1 2 3 4 ಬರುತ್ತೆ. 1 2 3 4. ಬಟ್ 3 4ಗೆ ಅಷ್ಟು ಟೈಮ್ ಇರಲ್ಲ, ಫಾಸ್ಟ್ ಹೋಗುತ್ತೆ 3 ಅಂತ. ಸೊ 1 2 3. ಈಸಿ. ಸೈಡ್ ಹೇಗೆ ವಾಕ್ ಮಾಡ್ಕೊಂಡು ಹೋಗ್ತೀರಾ ಇದೆ, ಅದೇ ರೀತಿಯೇ ಸ್ವಲ್ಪ ಡಾನ್ಸಿ ಆಗಿ ಅಪ್ ಡೌನ್ ಮಾಡಬೇಕು ಅಷ್ಟೇ. 1 2 3 1 2 3. ಸೊ ಈಗ ನಮ್ಮ ಕೈ ಜೊತೆ ಮಾಡೋಣ ಇದೇ ಸ್ಟೆಪ್ನ. 1 2 3. ಸೊ 3 ಥರ್ಡ್ ಕೌಂಟಲ್ಲಿ ಏನು ಮಾಡ್ತೀರಾ ಆ ಟೈಮಲ್ಲಿ ನೀವು ಡ್ಯಾಪ್ ಮಾಡಬೇಕಾಗುತ್ತೆ. 1 2 3. ಸೊ ಅಲ್ಲಿವರೆಗೂ ಕೈ ಇಲ್ಲೇ ಇರುತ್ತೆ. 5 6 7 8 1 2 3. 5 6 7 8 1 2 3. ಇದಾಗಿದ ತಕ್ಷಣ ಕೈ ಕೆಳಗೆ ಬರುತ್ತೆ. 5 6 7 5 6 7 8 1 2 3 1 2 3. Ready? 5 6 7 8 1 2 3 1 2 3. ಇದನ್ನು ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ ಈಗ. 5 6 7 8 1 2 3 1 2 3. 5 6 7 8 1 2 3 1 2 3. ಸೊ ಲಿರಿಕ್ಸ್ ಹೀಗೆ ಬರುತ್ತೆ. ಉಸಿರು ಹೋದರೂ ಹೆಸರಿರೋ ಹಾಗೆ. ಸೊ ಉಸಿರು ಹೋದರಿಗೆ ಈ ಸ್ಟೆಪ್ ಮಾಡಬೇಕು. ಉಸಿರು ಹೋದರು. 5 6 7 8. ಉಸಿರು ಹೋದರು. 5 6 7 8. ಉಸಿರು ಹೋದರು. ಈ ಕಾಲ್ ಇಲ್ಲೇ ಇರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿಂದ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ನೆಕ್ಸ್ಟ್ ಸ್ಟೆಪ್ ತುಂಬಾ ಸಿಂಪಲ್ ಆಗಿದೆ. ಸೊ ಲೆಗ್ ನೋಡ್ಕೊಳ್ಳಿ, ಲೆಫ್ಟ್ ಲೆಗ್ ಮೇಲೆ ಭಾರ ಇರುತ್ತೆ. ನಿಮ್ಮ ಎಂಟೈರ್ ಬಾಡಿ ವೆಯ್ಟ್ ಲೆಫ್ಟ್ ಲೆಗ್ ಮೇಲೆ ಇರುತ್ತೆ, ರೈಟ್ ಲೆಗ್ ಆಲ್ರೆಡಿ ಇಲ್ಲಿರುತ್ತೆ. ಸೊ ಇಲ್ಲಿಂದ ಕೈನ ನೀವು ಬೆಲ್ಟ್ ಮೇಲೆ ಇಟ್ಕೊಳ್ತೀರಾ. ಸೊ ರೈಟ್ ಲೆಗ್ ಇಲ್ಲೇ ಇರುತ್ತೆ. ಫಸ್ಟು ಫುಟ್ವರ್ಕ್ ಮಾಡ್ಕೊಳ್ಳಿ, ಬ್ಯಾಲೆನ್ಸ್ ಮಾಡಬೇಕು ಒಂದೇ ಕಾಲಲ್ಲಿ. ಸೊ ಕೈ ಇದಿರುತ್ತೆ. ಇಲ್ಲಿ ಫಿನಿಶ್ ಆಗಿದ ತಕ್ಷಣ ಕೈ ಬರುತ್ತೆ 1. ಇದಾದ್ಮೇಲೆ ರೈಟ್ ಲೆಗ್ 1 ಸ್ಟ್ರೈಟ್ ಮಾಡಿ ಮತ್ತೆ ಬೆಂಡ್ ಮಾಡ್ತೀರಾ. ರೆಡಿ? ಸೈಕ್ಲಿಂಗ್ ಮುಗಿದ್ದು 1 2. ಓಕೆ, 5 6. ಬರೀ ರೈಟ್ ಲೆಗ್ ಮಾತ್ರ ಮಾಡಿ ತೋರಿಸ್ತಾ ಇದ್ದೀನಿ. 1 2 3. ಸೊ 3ಗೆ ಕೆಳಗಡೆ ಇಡ್ತೀರಾ, ಅಲ್ಲಿವರೆಗೂ ಮೇಲೆ ಇರುತ್ತೆ ಕಾಲು. 1 2 3. ಸೊ ಲೆಫ್ಟ್ ಲೆಗ್ ಏನು ಅಂದರೆ 1 2 3. 1 2
1 2 3. ಸೊ ಈ ರೈಟ್ ಲೆಗ್ ಲೆಫ್ಟ್ ಲೆಗ್ ಎರಡು ಸ್ಟೆಪ್ ನಿಮ್ಗೆ ಮಿಕ್ಸ್ ಮಾಡಬೇಕಾಗುತ್ತೆ. 1 2 3. ಸೊ ಅಲ್ಲಿ ಬ್ಯಾಲೆನ್ಸ್ ಮಾಡಬೇಕು, ಒಂದೇ ಲೆಫ್ಟ್ ಲೆಗ್ ಮೇಲೆ ಫುಲ್ ವೇಟ್ ಇರುತ್ತೆ. ಸೊ ಬಾಡಿ ಎಲ್ಲ ಸ್ಟ್ರೈಟ್ ಆಗಿ ಇಟ್ಕೊಳ್ಳಿ. 1 2 3. ಸೊ ಈ 3 ಮಾಡಿದಾಗ ನಿಮ್ಮ ಅಪ್ಪ ಬಾಡಿ ಇರುತ್ತೆ, ಅದು ಸ್ವಲ್ಪ ರೈಟ್ ಸೈಡ್ ಬೇಕಾಗುತ್ತೆ, ಮತ್ತು ಚೆಸ್ಟ್ ಈ ಕಡೆ ಕ್ಯಾಮ್ರಾ ಕಡೆ ಫೇಸ್ ಮಾಡುತ್ತೆ, ಕೈ ಇರುತ್ತೆ. ರೆಡಿ? 7 8 ಮುಗಿಯುತ್ತೆ. 1 2 3. ರೆಡಿ? 5 6 7 8 1 2 3. ಸೊ ನೀವು ಲೆಫ್ಟ್ ಆಗಿ ಹೀಗೆ ಬರುತ್ತೆ. 1 2 3 3 ಸಲ ಬರುತ್ತೆ. 5 6 7 8 1 2 3. ಸೊ ಲಿರಿಕ್ಸು ಹೆಸರಿರೋ ಹಾಗೆ, ಹೆಸರಿರೋ ಹಾಗೆ. 5 6 7 8 ಹೆಸರಿರೋ ಹಾಗೆ. ಫಸ್ಟ್ ಇಂದ ಇಲ್ಲಿವರೆಗೂ ಸ್ವಲ್ಪ ಫಾಸ್ಟ್ ಆಗಿ ಮಾಡೋಣ. ರೆಡಿ? ರೆಡಿ? 5 6 7 8 ಹೆಸರು ಮಾಡು ಹಸಿರ ಹಾಗೆ, ಉಸಿರು ಹೋದರು ಹೆಸರಿರೋ ಹಾಗೆ. ಈಸಿ. ಸೊ ನೆಕ್ಸ್ಟ್ ಸ್ಟೆಪ್ ಏನಿದೆ ತುಂಬಾನೇ ಸುಲಭವಾಗಿದೆ. ಆ ಚರಿತ್ರೆಗೆ ನೀನೇ ಮುನ್ನುಡಿ 100 ಸಾರಿ ಹೋಗು. ಸೊ ಅದು ಲಿರಿಕ್ಸು. ಸೊ ಪುನೀತ್ ರಾಜ್ಕುಮಾರ್ ಸರ್ ಏನು ಮಾಡಿದರೆ ಅದನ್ನೇ ನಾನು ಮಾಡಿಸ್ತಾ ಇದ್ದೀನಿ ನಿಮಗೆ. ನಾರ್ಮಲ್ ಆಗಿ ಕೂಡ್ತೀರಾ, ಲೆಫ್ಟ್ ಹ್ಯಾಂಡ್ ಇಲ್ಲಿಂದ ಹೀಗೆ ಹೋಗುತ್ತೆ. 1 2. ಆ ಚರಿತ್ರೆಗೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಫಿಂಗರ್ ಏನಿದೆ ಈ ತೋರ್ಬೇಡ, ಇದನ್ನ ನೀವು ನೋಡ್ಬೇಕಷ್ಟೇ, ಇನ್ನೇನಿಲ್ಲ. ಇಲ್ಲಿಂದ 1 and 2. ಈಗ 4 ಅನ್ಸ್ಬೇಕಾದ್ರೂ ಮಾಡಬೇಕು, ತುಂಬ ಸ್ಲೋ ಆಗಿ ಹೋಗುತ್ತೆ. 1 2 3 4. 4 ಕೌಂಟ್ ಯಾವಾಗ ಈಗ ಬರುತ್ತೆ ಇಮ್ಮಿಡಿಯೇಟ್ ರೈಟ್ ಹ್ಯಾಂಡ್ ಎತ್ಕೊಂತೀರಾ. ಇದು ಇಲ್ಲಿ ನಿಮ್ಮ ಚೆಸ್ಟ್ ಲೆವೆಲ್ ಅಥವಾ ಶೋಲ್ಡರ್ ಲೆವೆಲ್ ಬರುತ್ತೆ. ಮುಂದೆ ಇಲ್ಲಿ ತೋರಿಸ್ತೀರಾ. ಲೆಫ್ಟ್ ಹ್ಯಾಂಡ್ ಮಾಡುವಾಗ ರೈಟ್ ಮಂಡಿ ಬೆಂಡ್ ಮಾಡಿ, ಬಟ್ ಬೆರಳ ನೋಡಬೇಕು. 3 4. ಈಗ ರೈಟ್ ಹ್ಯಾಂಡ್ ಮಾಡುವಾಗ ಲೆಫ್ಟ್ ಹ್ಯಾಂಡ್ ಬೆಂಡ್ ಮಾಡ್ತೀರಾ. 5 6 7 8. ಓಕೆನಾ? ಸೊ ಲಿರಿಕ್ಸ್ ಜೊತೆ ಮಾಡೋಣ. 5 6 7 8. ಆ ಚರಿತ್ರೆಗೆ ನೀನೇ ಮುನ್ನುಡಿ. ರೆಡಿ? 5 6 7 8. ಆ ಚರಿತ್ರೆಗೆ ನೀನೇ ಮುನ್ನುಡಿ. ಇದಾದ್ಮೇಲೆ ರೈಟ್ ಲೆಗ್ ಎಲ್ಲಿರುತ್ತೆ ಇಲ್ಲಿಂದ ಲಿಫ್ಟ್ ಮಾಡಬೇಕು. ಸೊ ಸರ್ ಪುನೀತ್ ಹಾಕ್ ಮಾಡ್ತಾ ಇದ್ದಾರೆ. 2. ನೀವು ಅದನ್ನು ಕೂಡ ಮಾಡ್ಬೋದು. 1 2 3 4 5 6 7 8 1 2. ಇಲ್ಲಿ ಹಿಂದೆ ಆಗಿದ ತಕ್ಷಣ ನಿಮ್ಮ ಕಾಲರ್ ಇಂಟ್ರೊಡ್ಯೂಸ್ ಮಾಡ್ತೀರಾ. 1 ಜಸ್ಟ್ ಸಿಂಪಲ್ ಆಗಿ 1 ಮಾಡಿ, ಇನ್ನು ನಿಮ್ಮ ಬಲಗಲ್ಲ ಬೆಂಡ್ ಮಾಡಿ ಮೆಜರ್ಮೆಂಟ್ ಮಾಡ್ಕೊಳ್ತೀರಾ. ಈಸಿ. ಸೊ ಇದರಿಂದ ಈ ಫಿನಿಶ್ ಆಗುತ್ತೆ. ನೆಕ್ಸ್ಟ್ ಫಿನಿಶ್ ಆಗುತ್ತೆ. ಈಗ 1 2 3 4. 100 ಸಾರಿ ಕೂಗುಗೆ ಟರ್ನ್ ಮಾಡ್ತೀರಾ. 100 ಸಾರಿ ಕೂಗು. ರೆಡಿ? 5 6 7 8. ಆ ಚರಿತ್ರೆಗೆ ನೀನೇ ಮುನ್ನುಡಿ 100 ಸಾರಿ ಕೂಗು. ಇಲ್ಲಿ ರೈಟ್ ಲೆಗ್ ಬೆಂಡ್ ಮಾಡಬೇಕಾಗುತ್ತೆ. ರೈಟ್ ಮೇಲೆ ಬರುತ್ತೆ. ಹೀಗೆ 5 6 7 8. ಆ ಚರಿತ್ರೆಗೆ ನೀನೇ ಮುನ್ನುಡಿ 100 ಸಾರಿ ಕೂಗು. ಸೊ ಇಲ್ಲಿ ಎಂಡ್ ಆಗಿದ ತಕ್ಷಣ ಈ ಕಡೆ ಹಿಂಗಾಗಿ ಪವರ್ ಆಫ್ ಯೂತ್ ಮತ್ತೆ ಸೇಮ್ ಸಿಗ್ನೇಚರ್ ಸ್ಟೆಪ್ ಮಾಡಿದರೆ ಅದನ್ನು ನೀವು ಮಾಡಬೇಕಾಗುತ್ತೆ. ರೈಟ್ ಹ್ಯಾಂಡಿಂದ ನಿಮ್ಮ ಲೆಫ್ಟ್ ಹಾರ್ಟ್ ಏನಿದೆ ಚೆಸ್ಟ್ ಅಲ್ಲಿಗೆ ಟಚ್ ಮಾಡಿಬಿಡ್ತೀರಾ 2 ಸಲ. 1 2. ಪವರ್ ಆಫ್ ಯೂತ್ಗೆ ಮುಂದೆ. ಪವರ್ ಆಫ್ ಯೂತ್. ಇದರ ಮುಂದುವರಿದ ಭಾಗ ಏನಿದೆ ಆ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿ ಮತ್ತು ನಿಮಗೆ ಭಾಗ 2 ವಿಡಿಯೋ ಸಿಗುತ್ತೆ, ನೋಡಿ ಚೆನ್ನಾಗಿ ಕಲ್ತ್ಕೊಳ್ಳಿ. ಆ ವಿಡಿಯೋದಲ್ಲಿ ಅಪ್ಪು ಸರ್ ಸಿನಿಮಾದಲ್ಲಿ ಹೇಗೆ ಮಾಡಿದ್ದಾರೆ ಆ ಸ್ಟೆಪ್ಸ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. Subscribe now and press the bell icon. Never miss an update.